ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಭಾರತದಲ್ಲಿರುವ ದ್ವಾದಶ ಜ್ಯೋತಿರ್ಲಿಂಗಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಶಿವನನ್ನು ಪೂಜೆ ಮಾಡುವ ದೊಡ್ಡ ವರ್ಗವೊಂದು ನಮ್ಮಲ್ಲಿದೆ. ಭಾರತದಲ್ಲಿ ಅನೇಕ ಶಿವನ ದೇವಾಲಯಗಳನ್ನ ಕಾಣಬಹುದು. ಆದ್ರೆ ಇವೆಲ್ಲಕ್ಕಿಂತಲೂ ವಿಶಿಷ್ಟವಾದ ಶಿವನ 12 ಜ್ಯೋತಿರ್ಲಿಂಗಗಳು ತುಂಬಾ ಪ್ರಮುಖವಾಗಿರ್ತವೆ, ಹಾಗೆ ವಿಶೇಷವಾಗಿರುತ್ತವೆ. 12 ಜ್ಯೋತಿರ್ಲಿಂಗಗಳಲ್ಲಿ ಶಿವನು ಜ್ಯೋತಿಯ ರೂಪದಲ್ಲಿರುತ್ತಾನೆ. ಮಹಾಶಿವರಾತ್ರಿಯ ದಿನದಂದು ವಿಶೇಷ ಪೂಜೆ ಇಲ್ಲಿ ನೆರವೇರುತ್ತದೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಈ ದ್ವಾದಶ ಜ್ಯೋತಿರ್ಲಿಂಗಗಳು ಎಲ್ಲಿವೆ, ಈ ಸ್ಥಳಗಳ ಮಹಿಮೆ ಎಂಥದ್ದು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ನೀವು ಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಭಾರತದಲ್ಲಿನ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯ ಜ್ಯೋತಿರ್ಲಿಂಗ ಸೋಮನಾಥ ಜ್ಯೋತಿರ್ಲಿಂಗ. ಸೋಮನಾಥ ಜ್ಯೋತಿರ್ಲಿಂಗ ಭೂಮಿಯ ಮೇಲಿನ ಮೊದಲ ಜ್ಯೋತಿರ್ಲಿಂಗ ಎಂದು ಹೇಳಲಾಗುತ್ತದೆ. ಈ ಕುಂಡವನ್ನ ಸೋಮ್ ಕುಂಡ್ ಎಂದು ಕರೆಯುತ್ತಾರೆ. ಈ ಸೋಮನಾಥ ಜ್ಯೋತಿರ್ಲಿಂಗ ಗುಜರಾತ್ನ ಸೌರಾಷ್ಟ್ರದಲ್ಲಿದೆ. ಸೋಮನಾಥನ ದರ್ಶನದಿಂದ ಭಕ್ತರ ಆತ್ಮವೇ ಶಿವಾಲಯವಾಗುತ್ತದೆ ಎಂಬ ನಂಬಿಕೆ ಇದೆ. ಭಕ್ತರ ಹೃದಯದಲ್ಲಿ ಶಿವಜ್ಯೋತಿ ಬೆಳಗುತ್ತೆ ಎಂದು ಹೇಳಲಾಗುತ್ತದೆ. ಮನುಷ್ಯರಿಗೆ ಮೋಕ್ಷ ಪ್ರದಾನ ಮಾಡುವ ಈ ದೇವಾಲಯವನ್ನ ಸ್ವತಃ ದೇವತೆಗಳೇ ನಿರ್ಮಿಸಿದ್ದಾರೆ ಎಂಬ ಪ್ರತೀತಿ ಕೂಡ ಇದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಈ ದೇವಾಲಯವನ್ನ ಶ್ರೀಗಂಧದಿಂದ ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಇಂತಹ ಸೋಮನಾಥನ ಆಲಯದ ಸಂಪತ್ತನ್ನ ದೋಚುವ ಸಲುವಾಗಿ ಅರಬ್ ಆಕ್ರಮಣಕಾರರು ಹಾಗೂ ಅದರಲ್ಲೂ ಮೊಹಮ್ಮದ್ ಗಜ್ನಿ ಈ ದೇವಾಲಯದ ಮೇಲೆ ದಾಳಿ ಮಾಡಿ ಇಲ್ಲಿನ ಅಮೋಘ ಸಂಪತ್ತನ್ನ ದೋಚುತ್ತಾನೆ. ಸದ್ಯ ಈಗಿರುವ ಸೋಮನಾಥನ ದೇವಾಲಯವನ್ನ ಸರ್ದಾರ್ ಪಟೇಲ್ ನೇತೃತ್ವದಲ್ಲಿ ಕಟ್ಟಲಾಗಿದೆ. ಇನ್ನು ಎರಡನೆಯ ಜ್ಯೋತಿರ್ಲಿಂಗವೆಂದರೆ ಶ್ರೀಶೈಲದ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಕೃಷ್ಣಾ ನದಿ ಹರಿಯುವ ತೀರದಲ್ಲಿ ಶ್ರೀಶೈಲ ಪರ್ವತವಿದೆ. ಇಲ್ಲಿ ಮಲ್ಲಿಕಾರ್ಜುನನು ತನ್ನ ಪುತ್ರ ಕಾರ್ತಿಕೇಯನ ಪ್ರೀತಿಯಿಂದ ಇಲ್ಲಿಗೆ ಬಂದು ನೆಲೆಸಿದನು ಎಂದು ಪುರಾಣಗಳು ಹೇಳುತ್ತವೆ. ಶಿವಾಜಿಯ ಮನೆತನದ ದೇವರು ಸಹ ಈ ಶ್ರೀಶೈಲದ ಮಲ್ಲಿಕಾರ್ಜುನನಾಗಿರುತ್ತಾನೆ. 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಪ್ರಮುಖವಾದ ಇನ್ನೊಂದು ಜ್ಯೋತಿರ್ಲಿಂಗವೆಂದರೆ ಉಜ್ಜಯಿನಿಯ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಶ್ರೀ ಮಹಾಕಾಳೇಶ್ವರನನ್ನು ಮೃತ್ಯು ಲೋಕದ ಒಡೆಯ ಅಂತ, ಉಜ್ಜಯಿನಿಯ ರಾಜ ಅಂತ ಗುರುತಿಸಲಾಗಿದೆ. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಇರುವ ಏಕೈಕ ಕ್ಷೇತ್ರ ಇದಾಗಿದೆ. ಶ್ರೀ ಮಹಾಕಾಳನನ್ನ ಪೂಜೆ ಮಾಡುವವರು ಅವರಿಗೆ ಮೃತ್ಯು ಭಯ ಕಾಡೋದಿಲ್ಲ. ಈ ಮಹಾಕಾಳೇಶ್ವರ ಮಂದಿರವು ಮಧ್ಯಪ್ರದೇಶದ ಐತಿಹಾಸಿಕ ನಗರವಾದ ಉಜ್ಜಯಿನಿಯ ಕ್ಷಿಪ್ರ ನದಿಯ ದಡದಲ್ಲಿದೆ. ಇಲ್ಲಿ ಪರಶಿವನನ್ನ ಭಸ್ಮದಿಂದ ಆರತಿ ಮಾಡಲಾಗುತ್ತದೆ. ಭಸ್ಮದಿಂದಲೇ ಅಭಿಷೇಕವನ್ನ ಮಾಡಲಾಗುತ್ತದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಇನ್ನು ಓಂಕಾರೇಶ್ವರ ಜ್ಯೋತಿರ್ಲಿಂಗವನ್ನ ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಎಂದು ಪೂಜೆ ಮಾಡಲಾಗುತ್ತದೆ. ಇದು ಮಧ್ಯಪ್ರದೇಶದ ಖಾಂಡ್ಯ ಜಿಲ್ಲೆಯಲ್ಲಿದೆ. ಈ ಜ್ಯೋತಿರ್ಲಿಂಗ ನರ್ಮದಾ ನದಿಯ ದಡದಲ್ಲಿದ್ದ ಸಣ್ಣ ಪಟ್ಟಣವಾದ ಓಂಕಾರೇಶ್ವರದಲ್ಲಿದೆ. ಈ ಓಂಕಾರೇಶ್ವರವು ನರ್ಮದಾ ಮತ್ತು ಅದರ ಉಪನದಿಗಳಿಂದ ಸುತ್ತುವರೆದಿರುವ ಒಂದು ದ್ವೀಪದಂತಿದೆ. ಈ ದ್ವೀಪ ನೋಡುವುದಕ್ಕೆ ಓಂ ಆಕಾರದಲ್ಲಿ ಇರೋದ್ರಿಂದ ಇಲ್ಲಿ ನೆಲೆಗೊಂಡ ಶಿವಲಿಂಗವನ್ನ ಓಂಕಾರೇಶ್ವರ ಎಂದು ಕರೆಯಲಾಗುತ್ತದೆ. ಈ ಓಂಕಾರೇಶ್ವರನ ಇನ್ನೊಂದು ಪ್ರಮುಖ ವಿಶೇಷತೆ ಎಂದರೆ ಓಂಕಾರೇಶ್ವರನ ದರ್ಶನ ಮಾಡಿದ ಭಕ್ತರು ಅನಂತರ ನರ್ಮದಾ ನದಿಯ ಮಣ್ಣಿನಲ್ಲಿ ಸಣ್ಣ ಸಣ್ಣ ಲಿಂಗಗಳನ್ನು ಮಾಡಿ ಆ ಲಿಂಗಗಳಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಹೀಗೆ ಮಣ್ಣಿನಿಂದ ಸ್ವತಃ ಲಿಂಗಗಳ ಮಾಡಿ ಪೂಜೆ ಮಾಡಿದರೆ ಮಾತ್ರ ಓಂಕಾರೇಶ್ವರನ ದರ್ಶನದ ಪುಣ್ಯ ಲಭಿಸೋದು ಎಂದು ಪುರಾಣ ಕಾಲದಿಂದಲೂ ಬೆಳೆದು ಬಂದ ನಂಬಿಕೆಯಾಗಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ ಇನ್ನೊಂದು ಪ್ರಮುಖ ಜ್ಯೋತಿರ್ಲಿಂಗವೆಂದರೆ ಕೇದಾರನಾಥ ಜ್ಯೋತಿರ್ಲಿಂಗ. ಇದು ಜ್ಯೋತಿರ್ಲಿಂಗಗಳಲ್ಲಿ 5ನೆಯ ಜ್ಯೋತಿರ್ಲಿಂಗವಾಗಿದೆ. ಇದು ಉತ್ತರಾಖಂಡದ ಕೇದಾರ ಹಿಮಾಲಯದ ಮೇಲೆ ನೆಲೆಯೂರಿದೆ. ಈ ಜ್ಯೋತಿರ್ಲಿಂಗವು ಸಮುದ್ರ ಮಟ್ಟಕ್ಕಿಂತ ಸುಮಾರು 3500 ಮೀಟರ್ ಎತ್ತರದಲ್ಲಿದೆ. ಅತಿ ಎತ್ತರದ ಜ್ಯೋತಿರ್ಲಿಂಗವೂ ಕೂಡ ಇದಾಗಿದೆ. ಹಿಮಾಲಯದಲ್ಲಿ ನೆಲೆಸಿರುವ ಕೇದಾರನಾಥ ಹಿಂದೂಗಳ ಪೂಜೆಗೆ ಪವಿತ್ರವಾದದ್ದು. ಕೇದಾರನಾಥ್ ಜ್ಯೋತಿರ್ಲಿಂಗವು ಉತ್ತರಾಖಂಡದ ಮಂದಾಕಿನಿ ನದಿಯ ದಡದ ಮೇಲೆ ಇರುವ ಒಂದು ಪ್ರಮುಖ ಜ್ಯೋತಿರ್ಲಿಂಗವಾಗಿದೆ. ಭೀಮಾಶಂಕರ ಜ್ಯೋತಿರ್ಲಿಂಗ. 12 ಜ್ಯೋತಿರ್ಲಿಂಗಗಳಲ್ಲಿ
ಆರನೆಯದಾಗಿ ಭೀಮಾಶಂಕರ ಜ್ಯೋತಿರ್ಲಿಂಗವಿದೆ. ಇದು ಮಹಾರಾಷ್ಟ್ರದ ಪುಣೆಯ ಹತ್ತಿರ ಕಂಡುಬರುತ್ತದೆ. ಭೀಮಾ ನದಿಯ ತಟದಲ್ಲಿ ಸ್ವತಃ ಪರಮೇಶ್ವರನೇ ಜ್ಯೋತಿರ್ಲಿಂಗದ ರೂಪದಲ್ಲಿದ್ದಾನೆ. ಭಕ್ತರ ರಕ್ಷಣೆಗಾಗಿ ಶಿವನು ಅರ್ಧನಾರೀಶ್ವರ ರೂಪ ಧರಿಸಿದ್ದಾನೆ ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಶಿವನ 7ನೇ ಜ್ಯೋತಿರ್ಲಿಂಗ ಕಾಶಿ ವಿಶ್ವೇಶ್ವರ ಜ್ಯೋತಿರ್ಲಿಂಗ. ಇದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ. ಈ ನಗರವನ್ನ ಪ್ರಪಂಚದ ಅತ್ಯಂತ ಪುರಾತನ ನಗರ ಎಂದು ಹೇಳಲಾಗುತ್ತದೆ. ವಾರಣಾಸಿಯನ್ನ ಮೋಕ್ಷ ಕರುಣಿಸುವ ಶಕ್ತಿಧಾಮ ಎಂದು ಕರೆಯಲಾಗುತ್ತದೆ. ಇಲ್ಲಿ ಪರಮೇಶ್ವರ ವಿಶ್ವನಾಥನ ರೂಪದಲ್ಲಿ ಬಂದು ನೆಲೆಸಿ ಪ್ರತಿನಿತ್ಯವೂ ಆರಾಧಿಸಲ್ಪಡುತ್ತಿದ್ದಾನೆ. ವಾರಣಾಸಿ ಉತ್ತರ ಪ್ರದೇಶದ ರಾಜ್ಯದಲ್ಲಿದ್ದು ಗಂಗಾ ನದಿಯ ತೀರದಲ್ಲಿದೆ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿರುವ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಶಿವನ 8ನೇ ಜ್ಯೋತಿರ್ಲಿಂಗವಾಗಿದೆ. ಈ ಜ್ಯೋತಿರ್ಲಿಂಗದ ಬಳಿ ಬ್ರಹ್ಮಗಿರಿ ಎಂಬ ಪರ್ವತ ಕೂಡ ಇದ್ದು, ಇದು ಗೋದಾವರಿ ನದಿಯ ಬಳಿ ಇರುವಂತಹ ಪರ್ವತವಾಗಿದೆ. ನಾಸಿಕ್ನಲ್ಲಿರುವ ಶಿವನನ್ನ ತ್ರಯಂಬಕೇಶ್ವರ ಎಂದು ಕರೆಯಲಾಗುತ್ತದೆ. ಗೋದಾವರಿ ನದಿಯ ತಟದಲ್ಲಿ ತ್ರಯಂಬಕೇಶ್ವರ ನೆಲೆ ನಿಂತಿದ್ದಾನೆ. ಇಲ್ಲಿನ ದೇವಾಲಯವನ್ನ ಪೇಶ್ವೆಯ ಬಾಜಿರಾವ್ ಮಗ ಬಾಲಾಜಿ ಬಾಜಿರಾವ್ ನಿರ್ಮಿಸಿದ್ದಾನೆ ಎಂದು ಇತಿಹಾಸದ ಪುಟಗಳಿಂದ ತಿಳಿದು ಬರುತ್ತೆ. ಇಲ್ಲಿ ಬ್ರಹ್ಮದೇವ ತಪಸ್ಸು ಮಾಡಿದ್ದಾನೆ ಎಂದು ಹೇಳಲಾಗುತ್ತದೆ. ಈ ಕ್ಷೇತ್ರದಲ್ಲಿ ಮಹಾದೇವನ ದರ್ಶಿಸಿದವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಜಾರ್ಖಂಡ್ನ ವೈದೇಶ್ವರ ಜ್ಯೋತಿರ್ಲಿಂಗ. ತ್ರಯಂಬಕೇಶ್ವರ ನಂತರ ಜಾರ್ಖಂಡ್ನಲ್ಲಿರುವ ವೈದೇಶ್ವರನ ದರ್ಶನವನ್ನ ಪಡೆಯಬೇಕು. ಈ ವೈದ್ಯನಾಥ ಜ್ಯೋತಿರ್ಲಿಂಗ ಶಿವನ 9ನೇ ಜ್ಯೋತಿರ್ಲಿಂಗ ಎಂದು ಕರೆಯಲಾಗಿದ್ದು, ಇದು ಜಾರ್ಖಂಡ್ ರಾಜ್ಯದಲ್ಲಿದೆ. ಜಾರ್ಖಂಡ್ನ ವೈದ್ಯನಾಥ ಜ್ಯೋತಿರ್ಲಿಂಗವನ್ನ ರಾವಣ ಕೈಲಾಸದಿಂದ ಇಲ್ಲಿಗೆ ತಂದು ಸ್ಥಾಪಿಸಿದ ಎಂದು ಸ್ಥಳ ಪುರಾಣ ತಿಳಿಸುತ್ತದೆ. 12 ಜ್ಯೋತಿರ್ಲಿಂಗಗಳಲ್ಲಿ ವೈದ್ಯನಾಥ ಜ್ಯೋತಿರ್ಲಿಂಗವು ಅತ್ಯಂತ ಚಿಕ್ಕದಾಗಿದೆ. ಭಕ್ತರು ಇಲ್ಲಿಗೆ ಬಂದು ವೈದ್ಯನಾಥನ ದರ್ಶನ ಪಡೆದಲ್ಲಿ ಸಕಲ ರೋಗಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಈ ಜ್ಯೋತಿರ್ಲಿಂಗಕ್ಕೆ ವೈದ್ಯನಾಥ ಜ್ಯೋತಿರ್ಲಿಂಗ ಎಂಬ ಹೆಸರು ಬರಲು ಪ್ರಮುಖ ಕಾರಣ ರಾವಣನ ಭಕ್ತಿ. ಹೌದು, ಶಿವನನ್ನ ಮೆಚ್ಚಿಸಲು ರಾವಣನು ತನ್ನ ತಲೆಗಳನ್ನ ಬಲಿ ಕೊಡುತ್ತಾನೆ. ಅದನ್ನು ಕಂಡ ಶಿವ ಪ್ರತ್ಯಕ್ಷನಾಗಿ ರಾವಣನಿಗೆ ವೈದ್ಯ ಉಪಚಾರವನ್ನ ಮಾಡುತ್ತಾನೆ. ಈ ಕಾರಣದಿಂದಾಗಿ ಈ ಜ್ಯೋತಿರ್ಲಿಂಗಕ್ಕೆ ವೈದೇಶ್ವರ ಜ್ಯೋತಿರ್ಲಿಂಗ ಎಂಬ ಹೆಸರು ಬಂದಿದೆ. ನಾಗೇಶ್ವರ ಜ್ಯೋತಿರ್ಲಿಂಗ. ನಾಗೇಶ್ವರ ಜ್ಯೋತಿರ್ಲಿಂಗವು ಶಿವನ 10ನೇ ಜ್ಯೋತಿರ್ಲಿಂಗ ಎಂದು ಹೇಳಲಾಗುತ್ತದೆ. ಇದು ಗುಜರಾತ್ನ ಬರೋಡಾ ಪ್ರದೇಶದ ಗೋಮತಿ ದ್ವಾರದ ಬಳಿ ಚಾಮ್ ನಗರದಲ್ಲಿ ಇದೆ. ಇಲ್ಲಿ ಶಿವಲಿಂಗದ ಮೇಲೆ ನಾಗರ ಹಾವಿನ ಚಿಹ್ನೆ ಇರುವುದರಿಂದ ಇದನ್ನ ನಾಗೇಶ್ವರ ಜ್ಯೋತಿರ್ಲಿಂಗ ಎಂದು ಕರೆಯಲಾಗಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಪ್ರಮುಖವಾದ ಜ್ಯೋತಿರ್ಲಿಂಗವೆಂದರೆ ರಾಮೇಶ್ವರ ಜ್ಯೋತಿರ್ಲಿಂಗ. ಶಿವನ 11ನೇ ಜ್ಯೋತಿರ್ಲಿಂಗವಾಗಿದೆ. ಇದು ತಮಿಳುನಾಡು ರಾಜ್ಯದ ರಾಮನಾಥಂ ಎಂಬ ಸ್ಥಳದಲ್ಲಿದೆ. ಈ ಜ್ಯೋತಿರ್ಲಿಂಗವನ್ನ ಸ್ವತಃ ಶ್ರೀರಾಮನು ಸ್ಥಾಪಿಸಿದ್ದು ಎಂಬ ನಂಬಿಕೆ ಇದೆ. ಹೀಗಾಗಿ ಶ್ರೀರಾಮನ ಕಾರಣದಿಂದಾಗಿ ಈ ಜ್ಯೋತಿರ್ಲಿಂಗ ಇರುವಂತಹ ಸ್ಥಳಕ್ಕೆ ರಾಮೇಶ್ವರಂ ಎಂಬ ಹೆಸರು ಬಂದಿದೆ. ಶ್ರೀರಾಮಚಂದ್ರ ರಾವಣನ ಜೊತೆ ಯುದ್ಧ ಮಾಡಲು ಸೇತುವೆಯನ್ನು ಕಟ್ಟುವ ಮೊದಲು ಶಿವನನ್ನ ಪೂಜೆ ಮಾಡುತ್ತಾನೆ. ರಾಮನು ಮರಳಿನಿಂದ ಒಂದು ಲಿಂಗವನ್ನು ಸೃಷ್ಟಿಸಿ ಆ ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಿದ ಎಂದು ಪುರಾಣ ಹೇಳುತ್ತದೆ. ಹೀಗಾಗಿ ಆ ಸ್ಥಳಕ್ಕೆ ರಾಮೇಶ್ವರಂ ಎಂಬ ಹೆಸರು ಬಂದಿದೆ ಎಂದು ತಿಳಿದು ಬರುತ್ತೆ. ಗುಷ್ಮೇಶ್ವರ ಜ್ಯೋತಿರ್ಲಿಂಗ. ಇದು ಶಿವನ ಕೊನೆಯ ಹಾಗೂ 12ನೇ ಜ್ಯೋತಿರ್ಲಿಂಗವಾಗಿದೆ. ಈ ಲಿಂಗವು ಮಹಾರಾಷ್ಟ್ರದ ಶಂಭಾಜಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮಹಾರಾಷ್ಟ್ರದ ಔರಂಗಾಬಾದ್ ಬಳಿ ದೌಲತಾಬಾದಿಗೆ ಹತ್ತಿರದಲ್ಲಿ ಇದೆ. ಈ ಗುಷ್ಮೇಶ್ವರ ಜ್ಯೋತಿರ್ಲಿಂಗದ ಸಮೀಪದಲ್ಲಿ ಐತಿಹಾಸಿಕ ಕೈಲಾಸನಾಥ ದೇವಾಲಯವಿದೆ ಮತ್ತು ಎಲ್ಲೋರ ಮತ್ತು ಅಜಂತಾ ಗುಹೆಗಳು ಸಹ ಕಂಡುಬರುತ್ತವೆ. ಹಿಂದೂ ಧರ್ಮದ ಪ್ರಕಾರ ಈ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ 12 ಜ್ಯೋತಿರ್ಲಿಂಗಗಳಿಗೆ ಭೇಟಿ ಕೊಟ್ಟು ಶಿವನನ್ನ ದರ್ಶನ ಮಾಡಿದ್ರೆ ತಮ್ಮ ಪಾಪಗಳು ಸಂಕಷ್ಟಗಳು ದೂರವಾಗುತ್ತದೆ ಎಂಬ ಪ್ರತೀತಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.